ಹಲೋ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ದಾವಣಗೆರೆ ಹುಡುಗಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಾವಿವತ್ತು ಹೋಗ್ತಾ ಇರೋದು ಬೆಂಗಳೂರು ಹೈವೇ ಅಲ್ಲಿರುವಂಥ ಕೊಪ್ಪ ಕುಣಿಗಲಲ್ಲಿ ಇರುವಂತಹ ಕಿಚ್ಚನ ಹಳ್ಳಿ ಮನೆಗೆ ಟಿಫನ್ ಟ್ರೈ ಮಾಡ್ಲಿಕ್ಕೆ ಹೋಗ್ತಾ ಇರೋದು. ಸೊ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಸೊ ಕಿಚ್ಚನ ಹಳ್ಳಿ ಮನೆ ಇದು ಬಂದ್ಬಿಟ್ಟು ಕಿಚ್ಚ ಸುದೀಪ್ ಅವ್ರದ್ದು ಅಲ್ಲ, ಅಂದರೆ ಅವ್ರು ನಡೆಸ್ಕೊಂಡು ಹೋಗ್ತಿರೋದಲ್ಲ. ಅವರ ಫ್ಯಾನ್ ಆದಂಥ ನವೀನ್ ಗೌಡ ಅವರು ಈ ಹೋಟೆಲ್ನ ಫೌಂಡರ್. ಸೊ ಇವತ್ತು ನಾವಿಲ್ಲಿ ಟಿಫನ್ ಟ್ರೈ ಮಾಡೋಣ ಅಂತ ಹೋಗಿದ್ದು. ಸೊ ಹಳ್ಳಿ ಮನೆ ಅಂತ ಅಂದರೆ ಹೊರಗಡೆ ಎಲ್ಲ ಈ ಕಂಬಗಳು ಆರ್ಕಿಟೆಕ್ಟ್ ಎಲ್ಲ ನೋಡೋದಕ್ಕೂ ಸೇಮ್ ಹಳ್ಳಿ ಥರನೇ ಕಟ್ಟಿದ್ದಾರೆ. ಸೊ ಅದಕ್ಕೆ ಹಳ್ಳಿ ಮನೆ. ಮತ್ತು ಡಿಶ್ಗಳೂ ಅಷ್ಟೇ, ಅಂದರೆ ಟಿಫನ್ಸು ಆಮೇಲೆ ಊಟ ಎಲ್ಲ ಆಲ್ಮೋಸ್ಟ್ ಹಳ್ಳಿ ಸ್ಟೈಲಲ್ಲಿ ಇದೆ. ಸೊ ಅದಕ್ಕೇ ಹಳ್ಳಿ ಮನೆ ಅಂತ ಇಟ್ಟಿರೋದು. ಇದು ಪ್ಯೂರ್ ವೆಜ್ ಹೋಟೆಲ್. ಸೊ ಒಳಗಡೆ ಕಿಚ್ಚನ ಫೋಟೋಸು, ಕಿಚ್ಚ ಸುದೀಪ್ ಅವ್ರದ್ದು ಫೋಟೋಸು ಮತ್ತು ಅವ್ರದ್ದು ಮತ್ತು ಅವ್ರ ವೈಫ್ದು ಫೋಟೋಸು ಮತ್ತು ಕೆಲವೊಂದು ಪೇಂಟಿಂಗ್ಸು. ಸೊ ಒಳಗಡೆನೂ ಈ ಕಂಬಗಳು ಎಲ್ಲ ಹಳ್ಳಿ ಥರನೇ ಇದೆ, ಹಂಚಿಂದು. ಸೊ ಮಿಡಲಲ್ಲಿ ಒಂದು ಫಿಶ್ದು ಏನೋ ಕಾರಂಜಿ ಥರ ಏನೋ ಮಾಡಿದ್ದಾರೆ. ಸೊ ಚೆನ್ನಾಗಿದೆ ಆಂಬಿಯನ್ಸು. ತುಂಬ ಜನ ಇತ್ತು. ನಾವು ಬೆಳಗ್ಗೆ ಆಲ್ಮೋಸ್ಟ್ ಒಂದು 9:30-10 ಹಾಗೆ ಹೋಗಿದ್ದು. ತುಂಬ ಜನ ಇದ್ದರು. ಸೊ ಇಲ್ಲಿ ಒತ್ತು ಶಾವ್ಗೆ, ಅಕ್ಕಿ ರೊಟ್ಟಿ ಮತ್ತು ಸುಕ್ಕಿನುಂಡೆ ತುಂಬ ತುಂಬ ಯುನೀಕ್ ಆಗಿತ್ತು ಡಿಶಸ್ ಎಲ್ಲ. ಸೊ ಇಡ್ಲಿಯಲ್ಲೂ ಅಷ್ಟೇ, ಈ ಮ್ಯಾಂಗೋ ಇಡ್ಲಿ, ಪಪ್ಪಾಯ ಇಡ್ಲಿ, ದೋಸೆಗಳಲ್ಲಿ ನವಣೆ ದೋಸೆ, ಜೋಳದ ದೋಸೆ, ತುಂಬ ಕಾಳಿನ ದೋಸೆಗಳು. ಸೊ ಮತ್ತು ಶಾವ್ಗೆ, ಒತ್ತು ಶಾವ್ಗೆ, ರಾಗಿ ಒತ್ತು ಶಾವ್ಗೆ, ಅಕ್ಕಿ ಒತ್ತು ಶಾವ್ಗೆ. ಮತ್ತು ಸ್ವೀಟ್ಸಲ್ಲಿ ಹಳ್ಳಿ ಕಡೆ ಎಲ್ಲ ಹಾಲ್ಬಾಯಿ, ಅಂದರೆ ಹಲ್ವಾ ಟೈಪ್ ಹಾಲ್ಬಾಯಿ ಸ್ವೀಟ್ಸ್ ಎಲ್ಲ ಫೇಮಸ್ ಅಲ್ಲ. ಸೊ ಆ ಥರ ರಸಾಯನಗಳು. ಸೊ ತುಂಬ ಚೆನ್ನಾಗಿದೆ. ಡಿಶಸ್ಸು ಅಷ್ಟೇ ಯುನೀಕ್ ಡಿಶಸ್ಸು. ಸೊ ಇಡ್ಲಿ ತೊಗೊಂಡ್ವಿ ನಾವು. ಫಸ್ಟು ಇಡ್ಲಿ ನಾರ್ಮಲ್ ಸಾಫ್ಟಾಗಿತ್ತು. ಸೊ ನಾವು ನೆಕ್ಸ್ಟ್ ದೋಸೆ ಆರ್ಡ್ರ್ ಮಾಡಿದ್ವಿ. ವೇಟ್ ಮಾಡ್ತಾ ಇದ್ವಿ. ಹೋಟೆಲಲ್ಲಿ ಹಸ್ಕೊಂಡು ವೇಟ್ ಮಾಡೋದಿದೆ ಅಲ್ಲ, ತುಂಬಾ ಕಷ್ಟ ಗುರು. ಸೊ ನೆಕ್ಸ್ಟು ನಾವು ಮಸಾಲೆ ದೋಸೆ ತೊಗೊಂಡಿದ್ದು. ಮಸಾಲೆ ದೋಸೆ ಆ್ಯಕ್ಚುಲಿ ತುಂಬ ನಾರ್ಮಲ್ ದೋಸೆ ಥರ ಇರಲಿಲ್ಲ. ತಿಂದಾಗ ತುಂಬ ಸಾಫ್ಟ್, ಮತ್ತು ಆಲೂ ಪಲ್ಯಕ್ಕೆ ಐ ಥಿಂಕ್ ಏನೋ ಹಿಟ್ಟು ಥರ ಏನೋ ಮಿಕ್ಸ್ ಮಾಡಿದ್ರಂತ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು ತಿನ್ನುವಾಗ. ಸೊ ಸೀರಿಯಸ್ಲಿ ನೀವು ಮಸ್ಟ್ ಟ್ರೈ ಮಾಡಲೇಬೇಕು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು, ಈ ಜಗವಿದೆ ನವರಸಗಳ. ಸೊ ನಾವು ನೆಕ್ಸ್ಟ್ ಟ್ರೈ ಮಾಡಿದ್ದು ಮೊಳಕೆ ಕಾಳು ದೋಸೆ. ಮೊಳಕೆ ಕಾಳು ದೋಸೆ ಮೇಲ್ಗಡೆ, ದೋಸೆ ಬ್ಯಾಟರ್ ಮೇಲೆ ಮೊಳಕೆ ಕಾಳು ಮತ್ತು ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ರು ದೋಸೆ. ತುಂಬ ಚೆನ್ನಾಗಿತ್ತು ತಿನ್ನಲಿಕ್ಕೆ. ಜೊತೆಗೆ ಸಾಗು ಮತ್ತು ಚಟ್ನಿ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು ಕಾಳು. ಸೊ ಕಾಳು ಇಷ್ಟಪಡೋರಿಗೆಲ್ಲ ತುಂಬ ಹೆಲ್ದಿ ಆಪ್ಷನ್ ಇದು. ಈ ಜಗವಿದೆ ನವರಸಗಳ ಉಣಬಡಿಸಲು. ಸೊ ನಾವು ಕೊನೆಗೆ ಬೈಟು ಕಾಫಿಯಿಂದ ಎಂಡ್ ಮಾಡಿದ್ವಿ. ಅಮೌಂಟು ಅಷ್ಟೇ ತುಂಬ ಎಕ್ಸ್ಪೆನ್ಸಿವ್ ಅಂತ ಏನು ಅನಿಸ್ಲಿಲ್ಲ, ನಾರ್ಮಲ್ ಆಗೇ ಇತ್ತು. ಸೊ ಮಸ್ಟ್ ಟ್ರೈ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ ಆ್ಯಂಬಿಯನ್ಸ್ ಆಗಲಿ. ಮಂಗಳೂರು ಹೈವೇಯಲ್ಲಿ ಹೋಗ್ತಿರುವಾಗ ಟಿಫನ್ಗೆ ಏನಾದರೂ ಯಾವುದಾದ್ರೂ ಹೋಟೆಲ್ ಹುಡುಕ್ತಾ ಇದ್ದರೆ ಒಳ್ಳೆ ಚೆಂದ ಇರೋ ಹೋಟೆಲ್ಲು, ಮಸ್ಟ್ ಟ್ರೈ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮಂಗಳೂರು ಹೈವೇಲಿ ಹೋಗ್ತಿರುವಾಗ ಈ ಹೋಟೆಲ್ ಟ್ರೈ ಮಾಡೋದು ಮರಿಬೇಡಿ, ಮತ್ತು ನನ್ನನ್ನು ನೆನೆಸ್ಕೊಳ್ಳೋದು ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್, ಮತ್ತೆ ಸಿಗುವ.